ಎಲ್ರಿಗೂ ನಮಸ್ಕಾರ. ನನ್ಗೆ ವಸಂತ್ ಸರ್ ಯಾವುದೋ ಒಂದು ಎಲ್ಲೋ ನಮ್ಮ ನಂಬರ್ ತಗೊಂಡು ಕರೆ ಮಾಡಿದ್ರು. ಫೋನ್ ಮಾಡಿದಾಗ ನಾನು ಹೇಳ್ಕೊಂಡೆ ಅವ್ರಿಗೆ, ಏನಾದ್ರು ನಾವು ಈ ತರ ವರ್ಷಕ್ಕೊಂದ್ಸರಿ ಹೋಗಿ ಒಂದು ಇದ್ ಮಾಡ್ತಾ ಇದೀವಿ ಅಂತ. ಅವಾಗ ಸರಿ ಆಯ್ತು ಸರ್, ನಮ್ದು ಓಲ್ಡ್ ಏಜ್ ಹೋಮ್ ಅಂತ ಹೇಳಿದೆ. ಅವ್ರು ಹೇಳಿದ್ರು ಗ್ರಾಸರೀಸ್ ಅಥವಾ ಏನಾದ್ರು ಬೇಕಾ ಅಂತ ಕೇಳಿದ್ರು. ಅವಾಗ ನಾನು ಇಲ್ಲ ಸರ್, ಗ್ರಾಸರೀಸ್ ಎಲ್ಲ NGOs ಕೊಡ್ತಾ ಇದ್ದಾರೆ, ನಮ್ಗೆ ಈ ತರ ಸೋಲಾರ್ ಅವಶ್ಯಕತೆ ಇದೆ, ಚೆನ್ನಾಗಿ ದಿನ ಅಂತ ಬಳಕೆಗೆ ಬೇಕಾಗುತ್ತೆ ನೋಡಿ ಸರ್ ಅಂತ ಕೇಳಿದೆ. ಆಗ್ಲೂ ಅವರು ಆಮೇಲೆ ನಾನು ಓಪನ್ ಆಗಿ ಕೇಳಿದ್ದೀನಿ ಬಜೆಟ್ ಎಷ್ಟಿದೆ ಸರ್ ಅಂತ. 10,000 ಅಂತ ಹೇಳಿದ್ರು. ಆಮೇಲೆ ಸರ್ ಆಯ್ತು ಸರ್, ಅದ್ರ ಬದಲಾಗಿ ಸೋಲಾರ್ ಕೊಡಿಸಿ ಅಂತ ಕೇಳ್ಕೊಂಡೆ. ಸೋಲಾರ್ ಬದಲಿಗೆ ಗೀಸರ್ ಆದ್ರೂ ಕೊಡಿಸಿ ಅಂತ. ಮತ್ತೆ ಅವರು ಸರಿ ಎಲ್ಲರ ಹತ್ರನೂ ಮಾತಾಡ್ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದೆ. ಮತ್ತೆ ಪಾಪ ಪುನಃ ಫೋನ್ ಮಾಡಿ ಅವರು ಆಯ್ತು ಮೇಡಮ್ ಸೋಲಾರೇ ಕೊಡಿಸ್ತೀವಿ ಅಂತ ಒಪ್ಕೊಂಡು, ಅವ್ರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ನಮ್ಮೆಲ್ಲ ಹಿರಿಯರ ಪರವಾಗಿ ತುಂಬ ಧನ್ಯವಾದಗಳು ಗೆಳೆಯರ ಒಳಗೆ. ಇವಾಗ ಒಬ್ಬರ ಜೊತೆ ಒಬ್ರು ಮಾತಾಡ್ಬೇಕು ಅಂತಂದ್ರೆ ತುಂಬಾ ಸಂಕೋಚ ಇದೆ ಅಂತ ಇಂತಹ ದಿನಗಳಲ್ಲಿ ಅವರು ವಾಲಂಟ್ರಿಯಾಗಿ ಕೇಳ್ಕೊಂಡು ನಮ್ಗೆ ಎಲ್ಲರಿಗೂ ಮನರಂಜನೆ ಕೊಟ್ಟಿರೋಂತ ಅಶ್ವಿನಿ ಮೇಡಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ರಶ್ಮಿ ಅವರು ಒಂದು ದೊಡ್ಡ ರಾಮಾಯಣ ಅಂತಂದ್ರೆ ಹಾಗೆ ಚೊಕ್ಕವಾಗಿ ನೀಟಾಗಿ ನಮ್ಗೆಲ್ಲ ಅರ್ಥ ಆಗೋ ತರ ಹೇಳ್ಕೊಟ್ರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಒಂದು ಎರಡು ಮೂರು ಜೈ ಸಂಕಲ್ಪ.